ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಸರಗಳ್ಳತನದ ಒಂದು ಅಟ್ಟಹಾಸ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಒಂದು ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಸರಗಳ್ಳತನದ ಒಂದು ಅಟ್ಟಹಾಸ. ಫೀಲ್ಡ್ಗಿಲ್ದಿರೋ ಇವರಿಗೆ ಮಹಿಳೆಯರೇ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಯಾರು ಹೊರಗೆ ಬರ್ತಾರಲ್ಲ ಮಹಿಳೆಯರು ಒಂಟಿಯಾಗಿ, ಅವರನ್ನು ಟಾರ್ಗೆಟ್ ಮಾಡಿ ಇವರು ಸರಗಳ್ಳತನ ಮಾಡ್ತಾ ಇದ್ದಾರೆ. ಫೀಲ್ಡ್ಗಿಳಿಯೋ ಇವರಿಗೆ ಮಹಿಳೆಯರೇ ಟಾರ್ಗೆಟ್ ಅಂತ ಹೇಳ್ತಾ ಇದೆ. ಬೆಚ್ಚಿ ಬೀಳಿಸ್ತಾ ಇದೆ, ಲಾಂಗ್ ಹಿಡಿದು ಬೆದರಿಸ್ತಿರುವಂತಹ ಒಂದು ದೃಶ್ಯಾವಳಿಗಳು. ಮಹಿಳೆಯನ್ನು ಬೆದರಿಸುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕೋಣನಕುಂಟೆಯ RBI ಲೇಔಟ್ನಲ್ಲಿ ರಾಬರಿ ನಡೆದಿರುವಂಥದ್ದು. ಗಿರಿನಗರದಲ್ಲಿ ಲಾಂಗ್ ಬೀಸಿ ಸರ ಕದ್ದಿದ್ದಂತಹ ಗ್ಯಾಂಗ್ ಒಂದು ಆರ್ಕೆಸ್ಟ್ರಾ ನೋಡಿ ಮನೆಗೆ ಹೋಗ್ತಿದ್ದವರ ಅಡ್ಡಗಟ್ಟಿ ರಾಬರಿಯನ್ನು ಮಾಡಲಾಗಿದೆ. ಪಲ್ಸರ್ ಬೈಕ್ನಲ್ಲಿ ಬಂದಿದ್ದಂತಹ ಖದೀಮರಿಂದ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಲಾಂಗ್ ಬೀಸಿ ವರಲಕ್ಷ್ಮಿ ಎಂಬಾಕೆಯ ಸರವನ್ನು ಅಪಹರಿಸಿದ, ಕಳ್ಳತನ ಮಾಡಿದ. ಕೋಣನಕುಂಟೆಯ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ FIR ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು. ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಬೆಂಗಳೂರು? ಸಿಲಿಕಾನ್ ಸಿಟಿ ಈಗ ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಇವರೇನು ಸರಗಳ್ಳತನ ಮಾಡ್ತಾರೆ, ಅವರು ಮಾಡಿರುವಂತಹ ಒಂದು ರೀತಿ ಏನಿದೆ, ಕೈಯಲ್ಲಿ ಲಾಂಗನ್ನು ಹಿಡ್ಕೊಂಡು ಹೆಣ್ಮಕ್ಳನ್ನು ಬೆದರಿಸುವಂತಹ ಒಂದು ದೃಶ್ಯಾವಳಿಗಳು CCTVಯಲ್ಲಿ ಸೆರೆ ಹಾಕಿದೆ. ಏನೋ ಆರ್ಕೆಸ್ಟ್ರಾವನ್ನು ನೋಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇವ್ರ ಮನೆಗೆ ವಾಪಸ್ ಹೋಗ್ತಿದ್ರಂತೆ. ಅಂಥವರನ್ನೇ ನೋಡಿಕೊಂಡು ಒಂಟಿಯಾಗಿದ್ದಾರೆ ಅಂತ ನೋಡಿಕೊಂಡು, ಮಹಿಳೆಯರು ಮಾತ್ರ ಇದ್ದಾರೆ, ಯಾರು ಗಂಡ್ಮಕ್ಳಿಲ್ಲ ಇವ್ರ ಜೊತೆ ಅನ್ನೋದನ್ನು ಸರಿಯಾಗಿ ನೋಡಿಕೊಂಡು ಅಂಥವ್ರು ಕಳ್ಳತನ ಮಾಡಿರುವಂಥದ್ದು. ಸರಗಳ್ತನ ಅವರು ಪಲ್ಸರ್ ಬೈಕ್ನಲ್ಲಿ ಹಾಕೊಂಬಂದು ಏನವ್ರು ಕಳ್ಳತನ ಲಾಂಗ್ ತೋರಿಸಿ ಎದುರಿಸ್ತಿರೋದು ನೀವು ಗಮನಿಸ್ತಾ ಇದ್ರೆ CCTV ದೃಶ್ಯದಲ್ಲಿ ಯಾವ ರೀತಿಯಾಗಿ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿ ಸರಗಳ್ತನ ಮಾಡ್ತಾ ಇದ್ದಾರೆ ಅಂತ. ಬೈಕಲ್ಲಿ ಬಂದು ಮಹಿಳೆಯನ್ನು ಬೆದರಿಸಿ ನಡು ರಸ್ತೆಯಲ್ಲಿ, ಅದು ರಾತ್ರಿಯಲ್ಲಿ, ಸರ ಕೊಡು ನೀನು ಇಲ್ಲಾಂದರೆ ನಿನ್ನ ಬಿಡಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಭಯಪಡಿಸಿ ಸರವನ್ನು ಕಸ್ಕೊಂಡು ಹೋಗ್ತಾ ಇರುವಂಥದ್ದು. ಕೋಣನಕುಂಟೆಯ RBI ಲೇಔಟ್ನಲ್ಲಿ ನಡೆದಿರುವಂತಹ ರಾಬರಿ ಇದು. CCTV ದೃಶ್ಯ ಲಭ್ಯವಾಗಿದೆ ಈ ಒಂದು ಕೃತ್ಯದ್ದು. ನೋಡಿ, ಆತನ ಕೈಯಲ್ಲಿ ಲಾಂಗ್ ಇರುವಂಥದ್ದು, ಪಲ್ಸರ್ ಬೈಕ್ನಲ್ಲಿ ಬಂದಿದ್ದರು. ಆ ಒಂದು ಮಹಿಳೆಗೆ ಬೆದರಿಸಿ ಸರವನ್ನು ಕಸ್ಕೊಂಡು ಬೈಕ್ ಹಾಕ್ಕೊಂಡು ಹೋದ್ರು. ಇಂಥ ಒಂದು ಘಟನೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಹಾಗಾದರೆ ಪೊಲೀಸರ ಕಣ್ಣಿಗೆ ಇದು ಬೀಳ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಇದರ ಕುರಿತಂತೆ ಕೋಣನಕುಂಟೆಯ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ FIR ಕೂಡ ದಾಖಲಾಗಿರುವಂಥದ್ದು. ಪಲ್ಸರ್ ಬೈಕ್ನಲ್ಲಿ ಬಂದಿದ್ದರು ಖದೀಮರು, ಮಹಿಳೆಯರು ಇಬ್ಬರು ನಡ್ಕೊಂಡು ಬರ್ತಾಯಿದ್ರು. ಅದನ್ನೇ ನೋಡಿ ಗಮನಿಸಿ ಅವ್ರನ್ನ ಬೆದರಿಸಿ ಅವರ ಸರವನ್ನು, ಚಿನ್ನದ ಒಂದು ಸರವನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥ ಮಹಿಳೆಯರು ಪಾಪ ಅವ್ರೇನು ಮಾಡ್ತಾರೆ, ಏನಾದರೂ ಮಾಡಿದರೆ ಹೇಗೆ ಅಂತ ಭಯಪಟ್ಕೊಂಡು ಅವರು ಸುಮ್ಮನಾಗಿರ್ತಾರೆ. ರಸ್ತೆಯಲ್ಲಿ ಯಾರು ಬೇರೆ ಇಲ್ಲ, ಒಂಟಿಯಾಗಿದ್ದಾರೆ ಅವರು. ಅಂಥವ್ರ ಮೇಲೆ ತಮ್ಮ ದೌರ್ಜನ್ಯವನ್ನು ಯಾವುದೇ ಒಂದು ಭಯ ಇಲ್ಲದೆ, ಮುಖಕ್ಕೆ ಹೆಲ್ಮೆಟನ್ನು ಹಾಕ್ಕೊಂಡು ಕಾಣಿಸ್ಬಾರ್ದು, ನಾವು ಗೊತ್ತಾಗಬಾರ್ದು, ಗುರ್ತಿಡಿಬಾರ್ದು ಅಂತ. ಬಟ್ ಆದರೆ ಕಳ್ಳರು ಏನೇ ಮಾಡಿದ್ರೂ ಕೂಡ ಪೊಲೀಸ್ ಅದನ್ನು ಕಂಡುಹಿಡಿಯೋಕೆ ಒಂದು ದಾರಿ ಹುಡುಕಿರ್ತಾರೆ. ಅದು ಕೂಡ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋಣನಕುಂಟೆಯ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದಂಥ ಒಂದು FIR ಕೂಡ ದಾಖಲಾಗಿರುವಂಥದ್ದು. ಯಾರು ಆ ಮಹಿಳೆ ಇದ್ದಾರೆ, ವರಲಕ್ಷ್ಮಿ ಅನ್ನುವಂಥ ಒಬ್ಬ ಮಹಿಳೆ, ಅವರು ಹೋಗಿ ದೂರನ್ನು ಕೊಟ್ಟಿದ್ದಾರೆ ಠಾಣೆಗೆ. ಈಗ FIR ಕೂಡ ದಾಖಲಾಗಿದೆ. ಮಹಿಳೆಯರನ್ನು ಬೆದರಿಸುವಂತಹ ದೃಶ್ಯಗಳು ಎಲ್ಲವೂ ಕೂಡ ಸರಿಯಾಗಿದೆ. CCTVಯಲ್ಲಿ ಕೂಡ ಸರಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ FIR ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.